ಮೇಡಮ್ ನಾವೀಗ ಇಲ್ಲೇ ಹಿಂಗೆ ಈ ಕಡೆಯಿಂದಲೇ Okay. ಇಳಿತೀವಿ ಈಗ. ಹಾ. ನಾವು ಮೆಟ್ಲು ಎತ್ಕೊಂಡ್ ಬಂದಿದೀವಿ ಈಗ. ಹೌದು, ಈಗ ಈ ಕಡೆಯಿಂದ ಇಳಿತೀವಿ ಮತ್ತೆ. ಬಂಡೆ ಮೇಲೆ ಇಳಿತೀವಿ. ಬಂಡೆ ಮೇಲೆ ಇಳಿತೀವಿ ಈಗ. ನಾವು ಈಗ ಇಳಿಯೋಣ. ಇಳಿದ್ಮೇಲೆ ಆ ಥ್ರಿಲ್ ಹೆಂಗಿದೆ ಅಂತ ನೀವೇ ಎಕ್ಸ್ಪೀರಿಯನ್ಸ್ ಖಂಡಿತ ಶೇರ್ ಮಾಡ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಖಂಡಿತ ಶೋರ್. ನೀವು ಹತ್ತುವಾಗ ಅಲ್ಲಿ ನಿಂತಿದ್ರಿ, ನಾವೆಲ್ಲ Yes, madam. ಮೂವರೇ ಬರ್ತಾ ಇದ್ವಿ, ನೀವ್ ಅಲ್ಲಿ ನಿಂತಿದ್ರಿ. ಗುರು ಅವರು ಹೇಳಿದ ತಕ್ಷಣನೇ ನನ್ಗೆ ಯಾಕೋ ಭಯ ಆಯ್ತು, ಅಲ್ಲೇ ನಿಂತ್ಬಿಟ್ಟಿದೀವಿ ನಾವು ಅಂತ. Correct, madam. ಏನಾಗಿತ್ತು ಆಗ? ಇಲ್ಲ ಭಯ ಆಗ್ತಿತ್ತು ಮೇಡಮ್, ಏನಕ್ಕೆ ಅಂದ್ರೆ ಸ್ಲಿಪ್ ಆಗಿ ಕೆಳಗಡೆ ಬಿದ್ಗಿಟ್ರೆ ಅಂತ. ಲೈಕ್ ಯಾರು ಇರ್ಲಿಲ್ಲ, ಇಬ್ರೇ ಇದ್ವಲ್ಲ. ಸೊ ಲೈಕ್ ಒಂಥರ ಸೋಲೋ ಅನಿಸ್ತಿತ್ತು ಇಬ್ರು ಇದ್ರು ಕೂಡ. ಸೊ ಟೀಮ್ ಇದ್ದಾಗ ಏನಾಗುತ್ತೆ ಅಂದ್ರೆ ಆ ಭಯ ಹೋಗುತ್ತೆ, ಫಿಯರ್ನೆಸ್ ಇರಲ್ಲ. ಸೊ ಆ ಫಿಯರ್ನೆಸ್ ಹೋಗ್ಬೇಕು ಅಂದ್ರೆ ಲೈಕ್ ಟೀಮ್ ಆಗಿ ಬರ್ಬೇಕು. ಸೊ ಈ ತರ ಪ್ಲೇಸ್ ಗಳನ್ನೆಲ್ಲ ಲೈಕ್ ವಿಸಿಟ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಯಾರಾದ್ರೂ ಲೈಕ್ ಅಕ್ಕಪಕ್ಕ ಇರೋರ್ ಮನೇಲಿ ಅಥವಾ ಲೈಕ್ ಯಾರಾದ್ರೂ ನಿಮ್ ಸಂಬಂಧಿಕರಾದ್ರೂ ಕರ್ಕೊಂಡ್ ಈ ತರ ಬನ್ನಿ. ಒಬ್ಬೊಬ್ರೆ ಬರೋದು ಸ್ವಲ್ಪ ರಿಸ್ಕಿ ಅನ್ಸುತ್ತೆ, ಬಟ್ ಒಂಥರ ಅಡ್ವೆಂಚರಸ್. ನೀವು ಒಂದ್ಸರಿ ಲೈಕ್ ಟಾಪ್ ಅಲ್ಲಿ ಬಂದಾಗೆ ನಿಮಗೆ ಅದು ಫೀಲ್ ಆಗುತ್ತೆ ನಿಮ್ಗೆ, ಓಕೆ ನಾ ಏನೋ ಒಂದು ಸಾಹಸ ಮಾಡಿದೆ ನಾನು ಇವತ್ತು ಅಂತ. ಈ ತರ ಟ್ರೆಕ್ಕಿಂಗ್ ಮಾಡಿದಾಗ ಏನಾಗುತ್ತೆ, ನಿಮ್ದು ಡೈಲಿ ಬೇಸಸ್ ಅಲ್ಲಿ ಈ ತರ ಲೈಕ್ ಹ್ಯಾಬಿಟ್ ಹಾಕೊಂಡಾಗೆ ನೀವು ಫ್ಯೂಚರ್ ಅಲ್ಲಿ ಇದಕ್ಕಿಂತ ಲೈಕ್ ಮುಳ್ಳಯ್ಯನಗಿರಿ ಇದಾವೆ, ಚಾರ್ಮಡಿ ಇದಾವೆ, ಈ ತರ ಲೈಕ್ ಕುಮಾರ ಪರ್ವತ ಇದಾವೆ, ಈ ತರ ಎಲ್ಲ ಪ್ಲೇಸಸ್ ಹೋಗುವಾಗ ನಿಮಗೆ ಇನ್ನೂ ಸ್ವಲ್ಪ ಲೈಕ್ ಹೆಲ್ಪ್ ಆಗುತ್ತೆ, ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಎನರ್ಜಿ ತುಂಬಾ ಬೇಕು ಮೇಡಮ್. ಆಕ್ಚುಲಿ ಹೇಳಿದ್ರಲ್ಲ, ಅವ್ರು ಹೇಳಿದ ತಕ್ಷಣ ನಿಮ್ಗೆ ಏನ್ ಅನ್ಸ್ತಾ? ಇವತ್ತು ಪೀಕ್ ಅಲ್ಲಿ ಇದೀರಿ ನೀವೀಗ, ಹೌದು. ನಿಂತ್ಕೊಂಡಿದೀರಿ, ಏನ್ ಅನ್ಸ್ತಾ? ಇಲ್ಲ ಸರ್ ಎಲ್ಲ ಹೇಳಿದ್ಮೇಲೆ ತುಂಬಾ ಧೈರ್ಯ ಬಂತು, ಅದಕ್ಕೋಸ್ಕರ ಮೇಲ್ಗಡೆ ಬಂದ್ವಿ. ಇಲ್ಲ ಭಯ ಪಡ್ಕೊಂಡು ಮತ್ತೆ ಕೆಳಗಡೆ ಇಳ್ಕೊಂಡು ಹೋಗ್ಬಿಡ್ತಿದ್ವಿ. ಇದೊಂದು ಅವಕಾಶನ ತಪ್ಪಿಸ್ಕೊಳ್ತಿದ್ರಿ. ಹೌದೌದು, ನಂಗೆ ಇದು ಲೈಕ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ ಈ ಕಡೆ ಬಂದಿರೋದು, ತುಂಬಾ ಚೆನ್ನಾಗಿದೆ ಪ್ಲೇಸ್ ಇದು. ವೀಕ್ಷಕರೇ, ಇವತ್ತು ನಾವು ಧವಳಪ್ಪನ ಗುಡ್ಡವನ್ನ ಹತ್ತಿ ನಿಮ್ಗೆ ಆಗ್ಲೇ ತೋರಿಸಿದಂತೆ ಆ ಗುಹೆಯಿಂದ ಇಳಿದು ಅಷ್ಟು ಮೇಲೆಯಿಂದ ಬಂದು ಈಗ ಕೆಳಗಿಳಿದು ಬಂದಿದೀವಿ. ಆ ಕೆಳಗಿಳಿಯುವಾಗಿನ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅಲ್ಟಿಮೇಟ್. ಅದು ಯಾರಿಗೆ ಸಾಯ್ಬೇಕು ಅಂತ ಅನ್ಸಿರುತ್ತೆ, ಇಲ್ಲ ನಾನು ಬದುಕಬೇಕು ಅಂತ ಅನ್ಸೋದು ಆ ರಸ್ತೆ. ಹೆಂಗಿತ್ತು ಗೊತ್ತಾ? ಕಡಿದಾದ ಆ ಬಂಡೆಗಳ ಸಾಲು, ಆ ಬಂಡೆಗಳ ಸಾಲಿನಲ್ಲಿ ನಾನು ಹಿಂಗ್ ಬರ್ತೀನಿ ಅಂದ್ರೆ ಆಗಲ್ಲ, ಹಿಂಗೇ ಬರ್ಬೇಕು, ನಾನು ಹೀಗೆ ಬರ್ತಾ ಹೋಗ್ಬೇಕು. ಅಂಥದ್ದೊಂದು ಎಕ್ಸ್ಪೀರಿಯನ್ಸ್ ರಿಯಲಿ. ಇನ್ನೇನು ನಾನು ಇಳಿತೀನ, ನಾನು ಕೊನೆಗೆ ಕೆಳಗಡೆವರೆಗೂ ಹೋಗ್ತೀನ ಅನ್ನುವಂಥದ್ದು ಅನ್ಸಿತ್ತು. ನಿಜಕ್ಕೂ ಇಂಥ ಎಕ್ಸ್ಪೀರಿಯನ್ಸ್ ಬೇಕು, ಬದುಕಬೇಕು ಅನ್ನೋ ಆಸೆ ಇದ್ರೆ ಖಂಡಿತ ಇಂಥ ಪ್ಲೇಸಿಗೆ ಬಂದು ನಾನು ಬದುಕ್ತೀನಿ, ಸಾಧಿಸ್ತೀನಿ ಅನ್ನೋದಂತ ಇದನ್ನ ಕಂಡುಕೊಳ್ಳಿ. ನಿಜಕ್ಕೂ ಬರಬೇಕು ನೀವು ಇಂಥ ಪ್ಲೇಸಿಗೆ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ, ನಾನು ಚಿತ್ರದುರ್ಗದವಳೆ ಆದ್ರೂ ಕೂಡ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೀನಿ. ನಾನು ಇವ್ರ ಜೊತೆ ಟ್ರೆಕ್ಕಿಂಗ್ ಎಲ್ಲ ಹೋಗಿದ್ದೀನಿ, ಆದ್ರೆ ಫಸ್ಟ್ ಟೈಮ್ ಧವಳಪ್ಪನ ಗುಡ್ಡಕ್ಕೆ ಬಂದಿದ್ದೀನಿ. ಆ ರಸ್ತೆಯಲ್ಲಿ ಆ ಕಡಿದಾದ ಬಂಡೆಗಳ ನಡುವೆ ಹೇಳಿದ್ನಲ್ಲ, ಅಷ್ಟು ಚಿಕ್ಕ ರಸ್ತೆ, ಇಷ್ಟೇ ರೀ ಇರೋದು. ನಾನು ಹೀಗೆ ತೂರ್ಬೇಕು, ಹೀಗೆ ತೂರೋದು, ಮತ್ತೆ ಕುತ್ಕೊಂಡು ಬರ್ಬೇಕು, ಕಾಲನ್ನ ಜಾರಕ್ಸ್ಬೇಕು, ಒಂದ್ ಕಡೆ ಮಲ್ಕೊಂಡು ಹಿಂಗೆ ಇಳಿಬೇಕು, ಕಾಲನ್ನ ನೆಲಕ್ಕೆ ತಾಕಿಸ್ಬೇಕು. ಒಂದು ಕಡೆ ಮಾತ್ರ ತುಂಬಾ ಭಯ ಪಟ್ಟಿದ್ದೆ, ನಾನಿನ್ನ ಅಲ್ಲಿ ಇಳಿಯೋದೇ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಗುರು ಅವರು ನಿಜವಾಗ್ಲೂ ಅವರು ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅವರು ನನ್ನನ್ನ ಇಳಿಸಿದ್ರು. ನಾನು ಸ್ವಲ್ಪ ಹೈಟ್ ಕಡಿಮೆ ಇದ್ದೀನಿ, ನನಗೆ ಕಾಲು ಅಲ್ಲಿಗೆ ಜಂಗ್ತಾ ಇರಲಿಲ್ಲ. ಅವ್ರ ಕಾಲನ್ನ ಸಪೋರ್ಟ್ ಕೊಟ್ಟು ನನಗೆ ಅಲ್ಲಿವರೆಗೂ ಇಳಿಸಿ ಅಲ್ಲಿಂದ ಮುಂದೆ ಕರ್ಕೊಂಡು ಬಂದಿದ್ದಾರೆ. ಇವತ್ತು ನಾನು ಕೆಳಗಡೆ ಆರಾಮ್ಸೆ ತುಂಬಾ ಚೆನ್ನಾಗಿ ಸೇಫ್ಟಿಯಾಗಿ ಇಲ್ಲಿಗೆ ಬಂದು ನಿಂತಿದ್ದೀನಿ. ಇದು ಧವಳಪ್ಪನ ಗುಡ್ಡ. ಎಲ್ಲರೂ ಒಮ್ಮೆ ಬಂದು ನೋಡಿ, ನಮ್ಮ ಗುರು ಅವರಿಗೆ, ಅವರ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಎಲ್ರಿಗೂ ನಮಸ್ಕಾರ, ನಾನು ವಿಜಯಕಲಾ ಜಗ್ಲೂರ್. ನೋಡ್ತಾ ಇದ್ದೀರಿ, ಆ ಬೆಟ್ಟವನ್ನ ಹತ್ತಿ ಇವತ್ತು ಇಳಿದು ಇಲ್ಲಿಗೆ ಬಂದಿದ್ದೀವಿ. ಚಂದ್ರವಳ್ಳಿ ಕೆರೆ ಪಕ್ಕ ನಾವು ಇವತ್ತಿದ್ದೀವಿ. ನಿಜಕ್ಕೂ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸು. ನನಗಂತೂ ಇಷ್ಟು ಖುಷಿ ಆಗ್ತಾ ಇದೆ ಅಂದರೆ, ನಾನು ಜೀವನದಲ್ಲಿ ಇನ್ನೂ ಹಲವಾರು ಮಾಡಬೇಕು ಅನ್ನುವಂಥ ಆಸೆ ಜಾಸ್ತಿ ಆಗ್ತಾ ಇದೆ. ಅಂಥ ಆಸೆಗೆ ನಾವೆಲ್ಲರೂ ಟೀಮ್ ರೆಡಿಯಾಗಿರ್ತೀವಿ ಯಾವಾಗಲೂ. ಇಂಥ ಪ್ಲೇಸ್ಗಳನ್ನು ನಾವು ನೋಡಬೇಕು. ಅಲ್ಲಿನ್ನೂ ನಾವು ತುಂಬ ನೋಡ್ಕೊಂಡು ಬಂದ್ವಿ. ಈಗ ತುಂಬ ಗುಹೆಗಳಿದೆ, ಆ ಗುಹೆಗಳಿಗೆ ಒಂದಿನ ನಾವು ಹೋಗಿ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನುವಂಥ ಆಸೆ ಇದೆ. ಖಂಡಿತ ಅದನ್ನು ಮಾಡ್ತೀವಿ. ನೋಡಿ, ಅಷ್ಟು ದೂರದ ಬೆಟ್ಟವನ್ನು ನಾವು ಇವತ್ತು ಅಲ್ಲಿ ಹತ್ತಿ ಬಂದಿದ್ದೀವಿ. ಇಳಿದ ಮೇಲೆ ನಾನು ಇನ್ನು ಮಧ್ಯದಲ್ಲಿ ಒಂದು ಕಡೆ ವಿಡಿಯೋ ಮಾಡಿದ್ವಲ್ಲ, ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಹೆಂಗಿತ್ತು ರಸ್ತೆ ಅಂತ ಹೇಳಿ. ಅದಾದ ಮೇಲೆ ಸೂಪರ್ ಆಗಿ ನಡ್ಕೊಂಡು ಆರಾಮ್ಸೆ ಇಲ್ಲಿ ಬಂದು ತಲುಪಿದೀವಿ. ಇವತ್ತು ನಾವು ಚಂದ್ರವಳ್ಳಿಯ ಕೆಳಗಡೆ ಕೆರೆಯ ಹಿಂಭಾಗದಲ್ಲಿ ನಾವಿದ್ದೀವಿ. ನಾವೀಗ ಮುಂಭಾಗಕ್ಕೆ ಹೋಗ್ಬೇಕು. ತುಂಬಾ ಪ್ರಶಸ್ತವಾದಂತಹ ಜಾಗ ಇದು. ಎಲ್ರೂ ಬನ್ನಿ, ಚಿತ್ರದುರ್ಗವನ್ನ ನೋಡಿ, ನಮ್ಮ ಚಿತ್ರದುರ್ಗವನ್ನ ಇಷ್ಟು ಸೌಂದರ್ಯ ತುಂಬಿಕೊಂಡಿದೆ ಅನ್ನುವಂಥದ್ದನ್ನ ನಿಮ್ಮ ಕಣ್ಣುಗಳಲ್ಲೂ ಕೂಡ ತುಂಬಿಕೊಡಿ. ಎಲ್ರಿಗೂ ತಿಳಿಸಿ, ನಮ್ಮ ಚಿತ್ರದುರ್ಗವನ್ನ ಹೀಗಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗ್ಲಿ. ಪ್ರಪಂಚವೇ ನಮ್ದು ಚಿತ್ರದುರ್ಗ, ನಮ್ದು ಚಿತ್ರದುರ್ಗ ಸ್ವರ್ಗ. ನಮಸ್ತೆ ಮೇಡಮ್. ಏನಂದ್ರೆ ಈ ಮನೆಗಳಲ್ಲಿ ಕುತ್ಕೊಂಡು ಸುಮ್ನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ತಿರ್ತಾರಲ್ಲ, ನಿಜ ಅಂತ ಏನ್ ಹೇಳಕ್ ಇಷ್ಟಪಡ್ತೀನಿ ಮೇಡಮ್? ವಾರಕ್ಕೊಂದ್ಸರಿ ಕಣ್ರಿ, ವಾರಕ್ಕೊಂದ್ಸರಿ
ಚಿತ್ರದುರ್ಗಕ್ಕೆ ಬನ್ನಿ. ಇಂಥ ಬೆಟ್ಟ ಗುಡ್ಡಗಳನ್ನು ಹತ್ತಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಬೇಕು. ಮೊದಲು ನಾವು ಇನ್ಯಾರ್ದೋ ಆರೋಗ್ಯವನ್ನು ಕಾಪಾಡೋದಕ್ಕೆ ಮನೇಲಿ ಕೂತ್ಕೊಂಡು ಅಡುಗೆ ಮಾಡಿ ಅವ್ರಿಗೆ ತಿನ್ನಿಸಿ ಅವ್ರದ್ದು ಇನ್ನೇನೋ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತೀವಲ್ಲ, ಇಲ್ಲ ರೀ. ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂದರೆ ತಿಂಗಳಿಗೆ ಒಂದ್ಸರಿ ಅಥವಾ ವಾರಕ್ಕೊಂದ್ಸರಿ ಬನ್ನಿ ಇಂಥ ಪ್ಲೇಸ್ಗಳಿಗೆ, ಹತ್ತಿ ನಿಮ್ಮ ಕೈಕಾಲುಗಳನ್ನ ಗಟ್ಟಿ ಮಾಡ್ಕೊಳ್ಳಿ. ಯಾವಾಗ ನಿಮ್ಮ ಕಾಲು ಗಟ್ಟಿ ಇರುತ್ತೆ, ನಿಮ್ಮ ದೇಹ ಪೂರ್ತಿ, ನಿಮ್ಮ ಮನಸ್ಸು ಪೂರ್ತಿ ಆರೋಗ್ಯಪೂರ್ಣವಾಗಿರುತ್ತೆ. ಖಂಡಿತ ಬನ್ನಿ, ಇಂಥ ಕಡೆ ಬಂದು ಇಂಥ ಸೌಂದರ್ಯವನ್ನ ಸವಿರಿ. ಪ್ರಕೃತಿ ಮಧ್ಯೆ ಆ ಗಿಡಗಳನ್ನ ಮಾತನಾಡಿಸ್ತಾ ಹೋಗಿ, ಇಂಥ ಎಲ್ಲ ಟೀಮನ್ನ ಮಾತನಾಡಿಸ್ತಾ ಹೋಗಿ, ನಿಮಗೊಂದು ಖುಷಿ ಸಿಗುತ್ತೆ. ಏನೋ ಹೊಸಬ್ರು ಸಿಕ್ಕರು, ನಮ್ಗೆ ಜೊತೆ ಆದ್ರು, ಅವ್ರ ಹತ್ರ ಇನ್ನೇನೋ ಇದೆ, ನಾನೇನೋ ಕಲಿತೆ ಅನ್ನುವಂಥದ್ದಾಗುತ್ತೆ. ಹಾಗಾಗಿ ಎಲ್ರು ಕೂಡ ಬನ್ನಿ, ಬಂದ್ಬಿಟ್ಟು ನೀವು ಚಿತ್ರದುರ್ಗವನ್ನ ನೋಡಿ. ಚಿತ್ರದುರ್ಗ ನಮ್ ಸ್ವರ್ಗ.